ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜ್ಯದಲ್ಲಿ ಕೊರೋನಾ ಒಂದು ಕಡೆ, ಅದಾದಮೇಲೆ ಕಪ್ಪು ಶಿಲೀಂಧ್ರ ಬ್ಲ್ಯಾಕ್ ಫಂಗಸ್ ಇನ್ನೊಂದು ಕಡೆ, ಇದೀಗ ಮಿಸ್ಸಿ ದಾಳಿ ಮಾಡಿದೆ. ಅದು ಮಧ್ಯ ಕರ್ನಾಟಕಕ್ಕೆ. ದಾವಣಗೆರೆಯಿಂದ ಬರ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಯಾಕೆ ಆತಂಕ ಅಂದರೆ ದಾವಣಗೆರೆಯ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಮಿಸ್ಸಿ ಸೋಂಕು. ಬ್ರೇಕಿಂಗ್ ನ್ಯೂಸ್. ಕಪ್ಪು ಶಿಲೀಂಧ್ರ ಬ್ಲ್ಯಾಕ್ ಫಂಗಸ್ ಕರೋನಾ ನಂತರದಲ್ಲಿ ದೊಡ್ಡ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತಿದೆ. ಅದನ್ನು ನಿಭಾಯಿಸೋದಕ್ಕೆ ಒದ್ದಾಡ್ತಿದ್ದಾರೆ ಈಗ. ಮೀನ್ವೈಲ್ ದಾವಣಗೆರೆಯಲ್ಲಿ ಒಂದು ಮಿಸ್ಸಿ ಸೋಂಕು ಹರಡುವ ಮಾಹಿತಿ ಬರ್ತಾ ಇದೆ. ಅದು ಮಕ್ಕಳಲ್ಲಿ ಒಂದು ಅಪರೂಪದ ಕಾಯಿಲೆ ಅಂತ ಇದು. ಈ ಮಿಸ್ಸಿಯಿಂದ ವೈದ್ಯರು ಕೂಡ ಆತಂಕ ವ್ಯಕ್ತಪಡಿಸ್ತಿದ್ದಾರೆ. ಮಕ್ಕಳ ತಜ್ಞ ವೈದ್ಯರ ಮೂಲಕ ಮಿಸ್ಸಿ ರೋಗಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದಾರೆ. ಸರ್ಕಾರವನ್ನು ಸಂಪರ್ಕಿಸಿದ ಆರೋಗ್ಯ ಇಲಾಖೆ ಈ ಮಿಸ್ಸಿ ಕಾಯಿಲೆಗೆ ಬೇಕಾಗುವಂಥ ಔಷಧವನ್ನು ಪೂರೈಕೆ ಮಾಡಬೇಕು ಅಂತ ಈಗ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜ್ವರ, ಮೈಕೈ ನೋವು, ಸುಸ್ತು, ಕಣ್ಣು ಮಂಜಾಗೋದು, ಮಿಸ್ಸಿ MIS-C. ಈ ಮಿಸ್ಸಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ವಾಂತಿ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ. ಬೇಗನೆ ಚಿಕಿತ್ಸೆ ಸಿಕ್ಕರೆ ಈ ಕಾಯಿಲೆ ಗುಣ ಆಗುತ್ತೆ ಅಂತ ಮಾಹಿತಿ ಇದೆ. ತಡವಾದಷ್ಟು ಇದು ಕೂಡ ಮಾರಣಾಂತಿಕ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಮಕ್ಕಳಲ್ಲಿ ದಾವಣಗೆರೆ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಡಿಸೀಸ್ ಇದು. ಸೊ ಹಾಗಾಗಿ ಈ ಮಿಸ್ಸಿ ರೋಗ ಮಕ್ಕಳಲ್ಲಿ ಕಾಣಿಸ್ಕೊಂಡಿರೋದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಜ್ವರ, ಮೈಕೈ ನೋವು ಬರುತ್ತೆ. ಹಾಗಾಗಿ ಅದು ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳೋಕೆ ಶುರುವಾಗ್ತಾ ಇದೆ ಆ ಭಾಗದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು DHO ಮಿಸ್ಟರ್ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಸರ್, ನಮಸ್ಕಾರ. ನಮಸ್ಕಾರ. ಇದು ನಮ್ಗೊಂಚೂರು ಎಜುಕೇಟ್ ಮಾಡಿ. ಈ ಮಿಸ್ಸಿ ಹೊಸದ ಅಥವಾ ಈಗ ತಾನೇ ಬಂದಿರೋದಾ ಅಥವಾ ಮೊದಲೇ ಇತ್ತು ಈಗ ಹರಡ್ತಾ ಇದೆಯಾ, ಹೆಂಗೆ ಸರ್ ಇದು? ಇದು ಏನಂತ ಕೋವಿಡ್ ಇನ್ಫೆಕ್ಷನ್ ಇಂದ ಆಗಿರೋದು. ಮೊದಲಾದ್ರೂ ಮಲ್ಟಿಪಲ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಕೋವಿಡ್ ಆಫ್ಟರ್ ಕೋವಿಡ್ ಇನ್ಫೆಕ್ಷನ್ ಅಂತೇಳಿ. ಓಕೆ. ಕೆಲವೊಂದ್ ಮಕ್ಕಳಲ್ಲಿ ಮೊದ್ಲಿಗೆ ಏನಂತಂದ್ರೆ ಸಿಂಪ್ಟಮೆಟಿಕ್ ಆಗ್ಬಿಟ್ಟು ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ. ಓಕೆ. ಆಮೇಲೆ ಅದೆಲ್ಲ ಗುಣ ಆಗಿ ಅವ್ರು ಇದು ಹೋದ್ಮೇಲೂ ಕೆಲವೊಂದು ಲಕ್ಷಣ ಅವ್ರಿಗೆ, ಯಾಕಂದ್ರೆ ಮಲ್ಟಿಪಲ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಆದಾಗ ಅವರಿಗೆ ಜ್ವರ ಬರ್ಬೋದು, ಕೆಮ್ಮು, ನೆಗಡಿ ಅಥವಾ ಹೊಟ್ಟೆ ನೋವು, ವಾಂತಿ ಅಥವಾ ಉಸಿರಾಟದ ತೊಂದರೆ ಎಲ್ಲ ಬಂದ್ಬಿಟ್ಟು ಅವರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಗ್ಬೋದು. ಸರ್, ಒಂಚೂರು ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಗರಾಜ್ ಸರ್. ಈಗ ಕೊರೋನಾ ಬಂದ್ಮೇಲೆ ಗುಣಮುಖರ ಮೇಲೆ ಹೆಚ್ಚಾಗಿ ಸ್ಟೆರಾಯ್ಡ್ಗಳು ತಗೊಂಡಿದ್ರೆ ಬ್ಲ್ಯಾಕ್ ಫಂಗಸ್ ಬರುತ್ತೆ ದೊಡ್ಡವ್ರಿಗೆ ಅಂತ ಇದೆ. ಈ ಮಕ್ಕಳಲ್ಲೇ ಯಾಕೆ ಕಾಣಿಸ್ಕೊಳ್ತಾ ಇದೆ? ಮತ್ತು ಕೊರೋನಾ ಬಂದ ನಂತರದಲ್ಲಿ ಏನಾಗಿದ್ರೆ ಮಿಸ್ಸಿ ಬರುತ್ತೆ, ಎಲ್ಲರಿಗೂ ಬರುತ್ತಾ? ಅಲ್ಲ, ಇದು ಮಕ್ಕಳಲ್ಲಿ ಯಾಕಂದ್ರೆ ಇದುವರೆಗೂ ನಾವು ಎಲ್ಲ ಇದು ದೊಡ್ಡವ್ರಿಗೆಲ್ಲ ಇದು ಮಾಡಿದ್ದೇವೆ ವ್ಯಾಕ್ಸಿನೇಷನ್. ಆಯ್ತು. ಇವ್ರಿಗೆ ಏನಂದ್ರೆ ಆಂಟಿಬಾಡೀಸ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅದು ಇದು ಕೊರೋನಾ ಇನ್ಫೆಕ್ಷನ್ ಇಂದ ಬರಬೇಕು. ಕೆಲವೊಂದ್ಸರ ಏನಾಗಿರುತ್ತೆ, ಅವ್ರಿಗೆ ಇನ್ಫೆಕ್ಷನ್ ಆದ್ಮೇಲೆ ಇನ್ನು ಆಂಟಿಬಾಡೀಸ್ ಅದು ಫಾರ್ಮ್ ಆಗಿರಲ್ಲ. ಯಾರು ಕಾಂಪ್ರಮೈಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ, ಅವ್ರಿಗೆ ಇದು ಬರಲ್ಲ ಅವಕಾಶ ಇದಿರುತ್ತೆ. ಮಕ್ಕಳಲ್ಲೇ ಯಾಕೆ ಸರ್ ಇದು? ಮಕ್ಕಳಲ್ಲಿ ಅಂತಂದ್ರೆ ಅದೇ ಕಡಿಮೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ. ಆಮೇಲೆ ನಾವೇನಂದ್ರೆ ಈ ಗ್ರೂಪಿಗೆ ಇನ್ನೂ ಪ್ಲಾನ್ ಮಾಡಿಲ್ಲ. ಅಂದ್ರೆ 18 ವರ್ಷದವರೆಗೂ ಈಗೆಲ್ಲಾನು ಏನಂದ್ರೆ ವ್ಯಾಕ್ಸಿನೇಷನ್ ಟ್ರಯಲ್ಸ್ ಎಲ್ಲ ನಡೀತಾ ಇದೆ. ಮೋಸ್ಟ್ಲಿ ಇನ್ನೊಂದು 2 ತಿಂಗಳಿನಲ್ಲಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ವ್ಯಾಕ್ಸಿನೇಷನ್ ಬರ್ಬೋದು. ಓಕೆ. ನನ್ಗೊಂಚೂರು ಜನಕ್ಕೂ ಕೇಳಿಸ್ಕೊತಾ ಇದ್ದಾರೆ. ಕೋಟ್ಯಾಂತರ ಜನ ನ್ಯೂಸ್ 18 ಕನ್ನಡದ ಮೂಲಕ ಮನೇಲಿ ಇರ್ತಾರೆ ಮಕ್ಕಳು. ಅವ್ರಿಗೆ ಯಾವ ತರ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬರ್ಬೇಕು? ಈಗ ಏನಾದ್ರೂ ಮನೆಯಲ್ಲಿ ಇದು ಪೋಷಕರು ಯಾವ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಂದ್ರೆ, ಯಾವುದೇ ಕಾರಣಕ್ಕೆ ಮಕ್ಕಳಲ್ಲಿ ಈ ಜ್ವರ, ನೆಗಡಿ, ಹೊಟ್ಟೆ ನೋವು, ಬೇದಿ ಆಗೋದು, ಸುಸ್ತು ಅನ್ಸೋದು, ಉಸಿರಾಟದ ತೊಂದ್ರೆ ಹಿಂಗೆಲ್ಲ ಬಂದಾಗ ಯಾವುದೇ ಅಲಕ್ಷ್ಯ ಮಾಡ್ದಲೆ ಕೂಡ್ಲೆ ಏನಂದ್ರೆ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ಬೇಕು. ಮೆಡಿಸಿನ್ ಇದೆಯಾ ಸರ್ ಈಗ ಅದಕ್ಕೆ? ಮೆಡಿಸಿನ್ ಅಂತಾರೆ ಅದು ಈಗ ಇದು ಮಲ್ಟಿಪಲ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಆಯ್ತು. ಅಂದ್ರೆ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ರಿಯಾಕ್ಟಿವ್ ಪ್ರೋಟೀನ್ ಅಂತ ಮಾಡಿಸ್ತಾರೆ. ಕೋವಿಡ್ ಇದ್ರೆ ಡಿ-ಡೈಮರು, ಫೆರಿಟಿನ್, ಲ್ಯಾಕ್ಟಿಕ್ ಡಿಹೈಡ್ರೋ LDH ಅಂತ ಇಂಥವೆಲ್ಲ ಮಾಡಿಸಿ ಬ್ಲಡ್ ಇದು ಕೌಂಟ್ ಅದೆಲ್ಲ. ಕೊನೆಯದಾಗಿ ಚಿಕ್ಕ ಪ್ರಶ್ನೆ ಸರ್, ಕೊನೆಯದಾಗಿ ಇದು ಬರೀ ಲಕ್ಷಣ ಇದೆಯೋ ಅಥವಾ ಇದು ಕನ್ಫರ್ಮ್ಡ್ ದೃಢಪಟ್ಟಿದೆಯೋ? ಈಗ ರೋಗ ಲಕ್ಷಣ ಇದೆ ಅಂತೇಳಿ ನಮಗೆ ಮೆಡಿಕಲ್ ಡೈರೆಕ್ಟರ್ ಆಮೇಲೆ HOD ಇದು ಪಿಡಿಯಾಟ್ರಿಕ್ಸ್ ಅಂದ್ರೆ ಮಕ್ಕಳ ವಿಭಾಗದ ಮುಖ್ಯಸ್ಥರು SSIMS ಹಾಸ್ಪಿಟಲ್ ಅವರು
ಮೀಟಿಂಗ್ ನಲ್ಲಿ ಹೇಳಿದ್ರು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 2 ಬಾರಿ ನಾವು ಮಕ್ಕಳ ತಜ್ಞರ ವೈದ್ಯರ ಸಭೆ ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಅವಾಗ ಏನಂದ್ರೆ ಸಾಕಷ್ಟು ಇದೆಲ್ಲ ವಿಷಯಗಳ ಚರ್ಚೆ ಆದವು. ಯಾವ ರೀತಿ ಅವ್ರನ್ನ ಇದು ಕ್ಯುರೇಟಿವ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಾವು ತಯಾರಿ ನಡೆಸಬೇಕು, ಆಮೇಲೆ ಪ್ರಿವೆನ್ಷನ್ ಅಂದ್ರೆ ಸೊಸೈಟಿ ಸಮುದಾಯದಲ್ಲಿ ಯಾವ ತರ ತಡೆಗಟ್ಟಾಗಿ ಯಾವ್ಯಾವ ಕ್ರಮ ವಹಿಸ್ಬೇಕು ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ ಎಷ್ಟು ಇದು ಬೇಕಾಗಬಹುದು ಅಂದ್ರೆ ವೆಂಟಿಲೇಟರ್ಸ್ ಆಗ್ಲಿ ಅಥವಾ ಪಿಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇದೆಲ್ಲ ಏನ ಬೇಕಾಗ್ಬೋದು, ಎಷ್ಟು ಜನಕ್ಕೆ ಸೋಂಕು ತಗಲಬಹುದು, ಇದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಆಗಿದೆ. ಆಮೇಲೆ ಇದಕ್ಕೆ ಏನೇನ್ ಬೇಕೋ ಮೆಡಿಸಿನ್ ಈಗಿಂದಾನೇ ಅದಕ್ಕೆ ಖರೀದಿ ಪ್ರಕ್ರಿಯೆ ನಡೆಸ್ಬಿಟ್ಟು ಆ ಟೈಮ್ ನಲ್ಲಿ ಅವನ್ನೆಲ್ಲ ಶೇಖರಣೆ ಮಾಡ್ಬೇಕು ಅಂತ. ಇಮ್ಯುನೋಗ್ಲೋಬುಲಿನ್ ಇರ್ಬೋದು, ಆಂಟಿಬಯೋಟಿಕ್ಸ್ ಇರ್ಬೋದು, ಎಲ್ಲ ಮಾಡಕ್ ಒಂದು ತಯಾರಿ ನಡೆದಿದೆ ನಮ್ದು. ಪ್ಲೀಸ್ ಸರ್ ರೆಡಿ ಮಾಡ್ಕೊಂಬಿಡಿ ಸರ್, ಮುಂದೆ ತೊಂದರೆ ಆಗ್ಬಿಡಬಾರ್ದು. ಥ್ಯಾಂಕ್ ಯು ಸೊ ಮಚ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಆಂಜಿನಪ್ಪನವರು ಇದ್ದಾರೆ, ಎಕ್ಸ್ಪರ್ಟ್ ಡಾಕ್ಟರ್, ಮೆಡಿಕಲ್ ಎಕ್ಸ್ಪರ್ಟ್ ಅವರು. ಡಾಕ್ಟರ್ ಆಂಜಿನಪ್ಪ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಒಂದು ಹೋಯ್ತು ಅನ್ಬೇಕಾದ್ರೆ ಇನ್ನೊಂದು ಯಾವುದೋ ಬಂತಲ್ಲಪ್ಪ ಅಂತ ಒಂದು ಆತಂಕ ಇದೆ ಸರ್. ದಾವಣಗೆರೆ ಭಾಗದಲ್ಲಿ ಮಿಸ್ಸಿ ಬಂದಿದೆ ಸರ್, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಜನ ಕೂಡ ಇದನ್ನ ಹೊಸದಾಗಿ ಕೇಳಿಸ್ಕೊತಿರ್ತಾರೆ. ಏನಿದು, ಯಾಕಿದು ಬರುತ್ತೆ ಸರ್? ನಾನು ಹೇಳ್ತೀನಿ, ಇವೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ನಲ್ಲಿ ಸಬ್ಜೆಕ್ಟ್ ಸೆಮಿನಾರ್ CME ಮಾಡ್ತೀವಲ್ಲ, ಅದ್ರ ಟಾಪಿಕ್ಗಳು. ಏನಾಗ್ಬಿಟ್ಟಿದೆ ಇವತ್ತು ಜನಸಾಮಾನ್ಯರಿಗೆ ಪ್ರತಿಯೊಂದು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ, ಆಸೆ. ಆದ್ರಿಂದ ಸರ್ ಇವೆಲ್ಲ ಒಂದ್ಸಾರಿ ಸೆಪ್ಟಿಸೆಮಿ ಅಂತೀವಿ ನಾವು. ಸೆಪ್ಟಿಸ್ ದೇಹದಲ್ಲಿ ನಂಜಾದ್ರೆ ನಮ್ಮಲ್ಲಿ ಪದಗಳಿದಾವೆ, ಸಿಸ್ಟಮಿಕ್ ಇನ್ಫ್ಲುಯೆನ್ಸ್ ಸಿಂಡ್ರೋಮ್ ಮಾಡ್ಕೊಂತೀವಿ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್. ಸ್ಪೆಸಿಫಿಕ್ ಕಾಯಿಲೆ ಇಲ್ಲ. ಇವಾಗ ಅಪೆಂಡಿಸೈಟಿಸ್ ಬೇರೆ, ಟೈಫಾಯ್ಡ್ ಬೇರೆ, ಬಟ್ ಈ ತರ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತಲ್ಲ, ಎಲ್ಲ ಕಾರಣ ಇನ್ಫೆಕ್ಷನ್, ನಂಜು. ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಕಲ್ಚರ್ ಮಾಡ್ಬೇಕು, ನಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಮಾಡ್ಬೇಕು. ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ಇದು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಇರ್ಬೇಕು, ಪೀಡಿಯಾಟ್ರಿಕ್ ಇಂಟೆನ್ಸಿವ್. ಅಲ್ಲಿ ಎಕ್ಸ್ಪರ್ಟ್ಸ್ ಸರ್, ಎಲ್ರು ಇದನ್ನ ಟ್ರೀಟ್ ಮಾಡಕ್ ಆಗಲ್ಲ. ಇಂಟೆನ್ಸಿವಿಸ್ಟ್, ಪೀಡಿಯಾಟ್ರಿಕ್. ಸರ್ ಇದು ಹೊಸದ ಸರ್, ಹೊಸದ ಸರ್, ಇದು ಮೊದಲೇ ಇತ್ತ? ಇವೆಲ್ಲ ಇರೋಂತವೇನೆ. ಇವಾಗ ಏನಾಗಿದೆ, ಕೋವಿಡ್ ಟೈಮ್ ನೊಳಗೆ ಬೇರೆ ಬೇರೆ ಅಸೋಸಿಯೇಟೆಡ್ ಕೋಮಾರ್ಬಿಡಿಟೀಸ್ ಅಂತೀವಲ್ಲ ನಾವು. ಹೌದು ಹೌದು. ಇವಾಗ ಕೋವಿಡ್ ಓನ್ಲಿ ಇಟ್ಸ್ ಎ ವೈರಲ್ ಡಿಸೀಸ್. ಅದೇನ್ ಮಾಡುತ್ತೆ, ನಲ್ಲಿ ಓನ್ಲಿ ಚೇಂಜಸ್, ನ್ಯೂಮೋನೈಟಿಸ್ ಅಂತೀವಿ ನಾವು. ಬಟ್ ಅದ್ರ ಜೊತೆಗೆ ಅದಕ್ಕೆ ಮೊದಲೇ ಮಗಿಗೆ ಏನಾದ್ರು ಬೇರೆ ಇನ್ಫೆಕ್ಷನ್ ಇತ್ತು, ಬೇರೆ ಕಾಯಿಲೆ ಇತ್ತು, ಎಲ್ಲ ಕೋಮಾರ್ಬಿಡಿಟೀಸ್. ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ಡ್ ಈ ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಇರಲಿ ಅನ್ನೋದ್ರ ಬಗ್ಗೆ ಒಂದು ಎಚ್ಚರ. ಸರ ಒಂದು ಆತಂಕ ಯಾಕೆ ಅಂದ್ರೆ ಈಗ ಸರ್, ಈಗ ಕೊರೋನಾ 3ನೇ ವೇವ್ ಅಂತೀವಿ, ಅಲ್ಲಿ ಮಕ್ಕಳಿಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಈ ಮೆಸ್ಸಿ ಅಂತ ಒಂದು ಯಾವ್ದೋ ಬರ್ತಾ ಇದೆ, ಇದು ಮಕ್ಕಳಿಗೆ ಅಂತ. ಹಂಗಾಗಿ ಜನ ಹೇಗೆ ಅಲರ್ಟ್ ಆಗಿರ್ಬೇಕು? ನಿಮ್ಮಿಂದ ಒಂಚೂರು ಅವ್ರಿಗೊಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್, ಹೇಗಿರ್ಬೇಕು? ಏನಿಲ್ಲ, ದಯವಿಟ್ಟು ಬರೀ ಜ್ವರ ಅನ್ಕೊಂಡು ಮನೆಯಲ್ಲಿ ಕಾಲ ಕಳಿಬೇಡಿ, ಕೊರೋಸಿನ್ ಹಾಕೊಂಡು ಇದ್ ಮಾಡ್ಕೊಂಡು ಇರ್ಬೇಡಿ. ದಯವಿಟ್ಟು ಇವತ್ತು ಮಕ್ಕಳು ಒಂಥರ ಫ್ಲವರ್ಸ್ ಇದ್ದಂಗ, ಅವು ಚಿಟ್ಟೆ ಮರಿ ಇದ್ದಂಗೆ. ದಯವಿಟ್ಟು ಆದಷ್ಟು ಬೇಗ ನಿಮ್ಮ ವೈದ್ಯರಲ್ಲಿ ಕರ್ಕೊಂಡೋಗಿ ಅನ್ನೋದು ಒಂದು. ಎರಡು, ತುಂಬಾ ಆತಂಕ ಬೇಡ. ಈ ಮಕ್ಕಳಿಗೆ ಯಾಕೆ 3ನೇ ಅಲೆ ಬರ್ತಾ ಇದೆ ಅಂದ್ರೆ, ವೈದ್ಯರು ಮಕ್ಕಳನ್ನ ಹುಡ್ಕೊಂಡು ಹೋಗಲ್ಲ. ಮಕ್ಕಳನ್ನ ಮನೆಯಲ್ಲಿ ಜೋಪಾನದಲ್ಲಿ ಕಾಪಾಡ್ಕೊಂಡ್ರು ಕೂಡ ಅವ್ರಿಗೆ ಹೆಂಗ್ ಬರುತ್ತೆ ಅಂದ್ರೆ, ಮನೆಯ ಬೇರೆ ಅಡಲ್ಟ್ ಹೊರಗಡೆ ಹೋಗ್ತಾರೆ. ನೋಡಿ, ಲಾಕ್ ಡೌನ್ ರಿಲೀಸ್ ಆಗಿದೆ, ಮಾರ್ಕೆಟ್ ಹೋಗ್ತಾರೆ, ಮಾಲ್ಗೆ ಹೋಗ್ತಾರೆ, ಅಲ್ಲಿಂದ ಇನ್ಫೆಕ್ಷನ್ ಮನೆ ತರೋ ಪಾಸಿಬಿಲಿಟಿನ ನಾವು ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ಮಕ್ಕಳಿಗೂ ಆಗಲ್ಲ. ಮಕ್ಕಳಲ್ಲಿ ಇನ್ನೊಂದು ನಾನು ಪದೇ ಹೇಳ್ತಾ ಇದ್ದೀನಿ, ಹೈಪರ್ ಇಮ್ಯೂನ್ ರಿಯಾಕ್ಷನ್ ಅಂತ ಆಗುತ್ತೆ ಈ ಕೊರೋನಾ ವೈರಸ್ ನಲ್ಲಿ. 3ನೇ ಸ್ಟೇಜ್ ನಲ್ಲಿ ಲಂಗ್ಸ್ ನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ಮಕ್ಕಳಲ್ಲಿ ಅಡಲ್ಟ್ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ. ಆದ್ರಿಂದ ಮಕ್ಕಳು ICU ಹೋಗೋದು, ವೆಂಟಿಲೇಟರ್ ಮೇಲೆ ಹೋಗೋದು ಕಡಿಮೆ ಸರ್. ಅದಕ್ಕೆ ಬಹಳ ಜನ ಮಕ್ಕಳ ಡಾಕ್ಟರ್ ಇವತ್ತಿದ್ದಾರೆ, ಮಕ್ಕಳಿಗೆ ಬರುತ್ತೆ ನೋಡೋದು. ಬಟ್ ಸಿವಿಯಾರಿಟಿ, ಮಾರ್ಟಾಲಿಟಿ ಅಂದ್ರೆ ಡೆತ್ ರೇಟ್ ಅವೆಲ್ಲ ಇಲ್ಲ. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟ್ರೆ, ಜನರಿಗೂ ಕೂಡ ಈ ಮೂಲಕ. ಡಾಕ್ಟರ್ ಆಂಜಿನಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಬೆಂಗಳೂರಿನ